ನಮಸ್ಕಾರ ವೀಕ್ಷಕರೇ, ಹ್ಯಾಶ್ಟ್ಯಾಗ್ ನಮ್ಮ ನೋಟ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮ್ಮನ್ನು ಕರ್ಕೊಂಡು ಬಂದಿರೋದು ಬೆಂಗಳೂರಿನ ಪ್ರಸಿದ್ಧ ಶಕ್ತಿ ದೇವತೆಯಾದ ಶ್ರೀ ಬನಶಂಕರಿ ದೇವಸ್ಥಾನ ಬೆಂಗಳೂರು. ಪ್ರತಿ ಶುಕ್ರವಾರ, ಅಮಾವಾಸ್ಯೆ ದಿನದಂದು ಮತ್ತು ವಿಶೇಷ ದಿನಗಳಲ್ಲಿ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಇರುತ್ತದೆ. ದೇವರ ಪೂಜೆಗೆ ಹೂವು, ಹಣ್ಣು ಹಾಗೂ ನಿಂಬೆಹಣ್ಣಿನ ಹಾರ ಮತ್ತು ನಿಂಬೆಹಣ್ಣಿನ ದೀಪಕ್ಕೆ ನಿಂಬೆಹಣ್ಣು ಮತ್ತು ರೆಡಿಮೇಡ್ ನಿಂಬೆಹಣ್ಣಿನ ದೀಪಗಳು ಕೂಡ ಇಲ್ಲಿ ಸಿಗುತ್ತದೆ. ದೇವಸ್ಥಾನದ ಲೆಫ್ಟ್ ಸೈಡ್ನಲ್ಲಿ ಚಪ್ಪಲಿ ಬಿಡೋದಕ್ಕೆ ಜಾಗವಿದೆ. ಚಪ್ಪಲಿ ಸ್ಟ್ಯಾಂಡ್. ಚಪ್ಪಲಿಯನ್ನು ಬಿಟ್ಟು ರಶೀದಿಯನ್ನು ತೆಗೆದುಕೊಳ್ಳಬೇಕು. ನಾವು ಇವಾಗ ನೋಡುತ್ತಿರುವುದು ದೀಪದ ಸಾಲು, ಅಂದರೆ ದೀಪ ಮಾಡುವವರಿಗೆ ಮಾತ್ರ ಈ ಸಾಲಿನಲ್ಲಿ ನಿಲ್ಲಬಹುದು. ನಿಂಬೆಹಣ್ಣು ಆರತಿ, ಬೆಲ್ಲದ ಆರತಿ ಮಾಡುವವರು. ಈಗ ನಾನು ತೋರಿಸುತ್ತಿರುವುದು ಧ್ವಜಸ್ತಂಭದ ಲೆಫ್ಟ್ ಸೈಡ್ಗೆ ದೀಪ ಮಾಡುವವರ ಸಾಲು. ಇಲ್ಲಿ ದೀಪ ಮಾಡುವವರಿಗೆ ಮಾತ್ರ ಈ ಸಾಲಿನಲ್ಲಿ ಹೋಗಬಹುದು ಮತ್ತು ಧ್ವಜಸ್ತಂಭದ ರೈಟ್ ಸೈಡ್ಗೆ ಫ್ರೀ ದರ್ಶನ ಇರುತ್ತದೆ. ಫ್ರೀ ದರ್ಶನ ಮಾಡೋರು ಧ್ವಜಸ್ತಂಭದ ರೈಟ್ ಸೈಡ್ ಇರುವ ಸಾಲಿನಲ್ಲಿ ಮಾತ್ರ ಹೋಗಬೇಕು. ದೀಪ ಮಾಡುವವರಿಗೆ ಆ ಸಾಲಿನಲ್ಲಿ ಎಂಟ್ರಿ ಇರುವುದಿಲ್ಲ. ದೇವಸ್ಥಾನದ ಸಮಯ ಶುಕ್ರವಾರ ಬೆಳಿಗ್ಗೆ 5:30ರಿಂದ ಮಧ್ಯಾಹ್ನ 1:30, ಸಂಜೆ 4:30ರಿಂದ ರಾತ್ರಿ 9 ಗಂಟೆಯವರೆಗೆ ಶುಕ್ರವಾರ ಇರುತ್ತದೆ. ಉಳಿದ ದಿನಗಳಲ್ಲಿ ಬೆಳಿಗ್ಗೆ 6:30ರಿಂದ ಮಧ್ಯಾಹ್ನ 1 ಗಂಟೆ, ಸಂಜೆ 4:30ರಿಂದ ರಾತ್ರಿ 8 ಗಂಟೆಯವರೆಗೆ ದರ್ಶನಕ್ಕಾಗಿ ತೆಗೆದಿರುತ್ತದೆ. ಈಗ ನಾವು ನೋಡುತ್ತಿರುವ ಜಾಗ ಕಾಯಿ ಒಡೆಯುವ ಸ್ಥಳ. ಪೂಜೆಗಾಗಿ ತಂದ ಕಾಯಿಯನ್ನು ಈ ಸ್ಥಳದಲ್ಲಿಯೇ ಒಡೆದು ದೇವರ ಪೂಜೆಗಾಗಿ ತೆಗೆದುಕೊಂಡು ಹೋಗಬೇಕು. ಸರತಿ ಸಾಲಿನಲ್ಲಿಯೇ ದೇವರ ದರ್ಶನವನ್ನು ಮಾಡಬೇಕು. ದೇವಸ್ಥಾನದ ಬಲಭಾಗದಲ್ಲಿರುವ ಬಾವಿಕಟ್ಟೆಯ ಬಳಿ 50 ರೂಪಾಯಿ ಮತ್ತು 350 ಅಭಿಷೇಕ ಟಿಕೆಟ್ ತಗೊಂಡವರು ಈ ಸಾಲಿನಲ್ಲಿ ಹೋಗಿ ದೇವರ ದರ್ಶನವನ್ನು ಮಾಡಬಹುದು. ಬನಶಂಕರಿ ದೇವಸ್ಥಾನದಲ್ಲಿ ಪ್ಲಾಸ್ಟಿಕ್ ಬಳಕೆಯನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಪ್ಲಾಸ್ಟಿಕ್ ಬಳಕೆಯನ್ನು ಕಂಡುಬಂದಲ್ಲಿ ದೇವಸ್ಥಾನದ ಸಿಬ್ಬಂದಿಯು 500 ರೂಪಾಯಿ ದಂಡ ವಿಧಿಸುತ್ತಾರೆ. ಅಮ್ಮನಿಗೆ ದೀಪಾರತಿ ಮಾಡುವವರು ದೀಪದ ತಟ್ಟೆಯನ್ನು ತರಬೇಕು. ಅಂದರೆ ಸ್ಟೀಲ್ ತಟ್ಟೆ, ಬೆಳ್ಳಿ ತಟ್ಟೆ ಅಥವಾ ತಾಮ್ರದ ತಟ್ಟೆ. ಮತ್ತು ನಿಂಬೆಹಣ್ಣು ದೀಪವನ್ನು ಮಾಡಿಕೊಳ್ಳುವ ಜಾಗ ದೇವಸ್ಥಾನದ ಹಿಂಭಾಗದಲ್ಲಿ ನೇಮಿಸಲಾಗಿದೆ. ಅಡಿಕೆ ತಟ್ಟೆ ಅಥವಾ ಪ್ಲಾಸ್ಟಿಕ್ ತಟ್ಟೆಯನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಬನಶಂಕರಿ ದೇವಸ್ಥಾನದಲ್ಲಿ ಪ್ಲಾಸ್ಟಿಕ್ ಬಳಕೆಯನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಪ್ರತಿ ಶುಕ್ರವಾರ, ಮಂಗಳವಾರ ಮತ್ತು ಅಮಾವಾಸ್ಯೆ ದಿನಗಳಂದು ಅಮ್ಮನ ಪ್ರಸಾದವಾಗಿ ಸೀರೆಗಳನ್ನು ಹರಾಜು ಕೂಗಲಾಗುವುದು. ಭಕ್ತಾದಿಗಳು ಸೀರೆಯ ಹರಾಜಿನಲ್ಲಿ ಭಾಗವಹಿಸಿ ಸೀರೆಯನ್ನು ತೆಗೆದುಕೊಳ್ಳಬಹುದು. ಬನಶಂಕರಿ ಅಮ್ಮನವರಿಗೆ ನಿಂಬೆಹಣ್ಣು ಆರತಿ ಮಾಡಿದ ನಂತರ ಶಾಕಾಂಬರಿ ದೇವಿ ಮತ್ತು ಹನುಮಂತರಿಗೆ ದೀಪಾರತಿಯನ್ನು ಮಾಡಬೇಕು. ಶಾಕಾಂಬರಿ ದೇವಿಗೆ ದೀಪಾರತಿಯ ಮಾಡಿದ ನಂತರ ಆ ದೀಪವನ್ನು ದೀಪ ಇಡುವ ಜಾಗದಲ್ಲಿಯೇ ನಿಂಬೆಹಣ್ಣು, ಬೆಲ್ಲದ ದೀಪ, ಕುಂಬಳಕಾಯಿ ದೀಪ, ತೆಂಗಿನಕಾಯಿ ದೀಪ, ಯಾವುದೇ ದೀಪ ಆಗಲಿ ಎಲ್ಲ ದೇವರಿಗೂ ದೀಪಾರತಿ ಮುಗಿದ ನಂತರ ಆ ದೀಪವನ್ನು ಅಲ್ಲಿ ನೇಮಿಸಲಿರುವ ತಟ್ಟೆಗಳಲ್ಲಿ ಮಾತ್ರವೇ ದೀಪಗಳನ್ನು ಇಡಬೇಕು. ಬೇರೆ ಎಲ್ಲಿಯೂ ದೀಪಗಳನ್ನು ಇಡಬಾರದು. ಅಡಿಕೆ ತಟ್ಟೆಯನ್ನು ಉಪಯೋಗಿಸಬಾರದು. ಸ್ಟೀಲ್ ತಟ್ಟೆ ಅಥವಾ ತಾಮ್ರದ ತಟ್ಟೆ ಅಥವಾ ಬೆಳ್ಳಿ ತಟ್ಟೆಯಲ್ಲಿ ಮಾತ್ರ ದೀಪಾರತಿ ಮಾಡಬೇಕು. ಬನಶಂಕರಿ ದೇವಸ್ಥಾನದಲ್ಲಿ ಪ್ಲಾಸ್ಟಿಕ್ ಬಳಕೆಯನ್ನು ನಿಷೇಧಿಸಲಾಗಿದೆ. ಬನಶಂಕರಿ ದೇವಸ್ಥಾನದಲ್ಲಿ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಇರುತ್ತದೆ. ನೀರನ್ನು ಮಿತವಾಗಿ ಬಳಸಿ. ಕುಡಿಯುವ ನೀರಿನ ಜಾಗದಲ್ಲಿ ಬಾಯಿ ಮುಕ್ಕಳಿಸುವುದು, ಕೈ ತೊಳೆಯುವುದು ಆ ಕೆಲಸಗಳನ್ನು ಮಾಡಬಾರದು. ಕುಡಿಯುವುದಕ್ಕಾಗಿಯೇ ಉಪಯೋಗಿಸಬೇಕು. ಬನಶಂಕರಿ ದೇವಸ್ಥಾನದಲ್ಲಿ ಅನ್ನದಾಸೋಹವನ್ನು ಮಾಡಲಾಗುತ್ತದೆ. ಎಲ್ಲ ಭಕ್ತಾದಿಗಳು ಅನ್ನದಾಸೋಹದಲ್ಲಿ ಭಾಗವಹಿಸಬೇಕಾಗಿ ವಿನಂತಿ.
ನಮ್ಮ ನೋಟ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ.